ದಾವಣಗೆರೆ ಮಹಾನಗರ ಪಾಲಿಕೆ ಪಾರ್ಕ್ ಜಾಗವನ್ನು ಅತಿಕ್ರಮಿಸಿಕೊಂಡಿದ್ದಾರೆ ಅಂತ ಒಂದು ಮನೆ ತೆರವು ಮಾಡ್ತಾ ಇದೆ. ಈ ತೆರವು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆ ಮನೆಯನ್ನು ದಯವಿಟ್ಟು ನಿಮ್ಮ ಕೈಕಾಲು ಹಿಡಿತೀನಿ, ನೀವು ಅದನ್ನು ಬೀಳಿಸಬೇಡಿ ಅಂತ ಆ ಮಹಿಳೆ ಗೋಳಾಡ್ತಾ ಇರುವಂಥ ದೃಶ್ಯಗಳು ಯಾರ ಕರಳನ್ನು ಕೂಡ ಹಂಗೆ ಕಿವುಚುತ್ತೆ. ದಾವಣಗೆರೆಯಲ್ಲಿ ಅಕ್ರಮ ಮನೆ ತೆರವು ವೇಳೆ ಕಣ್ಣೀರು ಹಾಕ್ತಾ ಇರುವಂತಹ ಮಹಿಳೆ ಮಾತಾಡ್ತಾನೆ ಕುಸಿದು ಬಿದ್ದಿದ್ದಾಳೆ. ಥರ ಹೃದಯ ವಿದ್ರಾವಕ ಘಟನೆ ಇದು. ತುಂಬ ಕಷ್ಟಪಟ್ಟು ಮನೆ ಕಟ್ಟಿಸ್ಕೊಂಡಿರ್ತಾರೆ, ಅಕ್ರಮ ಅಂತ ಬಂದು ಮನೇನ ಒಡೆದಾಕ್ತಾ ಇರುವಂಥ ಸಂದರ್ಭದಲ್ಲಿ ಬಡವರು ಪಾಪ ಐ ಡೋಂಟ್ ನೋ ಅವ್ರು ಬಡವರು ಅಥವಾ ಶ್ರೀಮಂತರು ಅಂತ, ಬಟ್ ಆ ಹೆಣ್ಮಗಳು ಹಾಕ್ತಾ ಇರುವಂಥ ಕಣ್ಣೀರು ನೋಡಿದ್ರೆ ಭಾಳ ಬೇಜಾರಾಗುತ್ತೆ. ಎಸ್, ದಯವಿಟ್ಟು ನನ್ನ ಮನೆ ಕಸ್ಕೋಬೇಡಿ ಅಂತ ಮಹಿಳೆ ಗೋಳಾಡಿಕೊಂಡು ಅಲ್ಲೇ ಬಿದ್ದು ಒದ್ದಾಡಿರುವಂತಹ ದೃಶ್ಯ ದಾವಣಗೆರೆಯಿಂದ ತಾವು ನೋಡ್ತಾ ಇದ್ದೀರಿ. ದಾವಣಗೆರೆಯಲ್ಲಿ ಅಕ್ರಮ ಮನೆ ತೆರವು ವೇಳೆ ಕಣ್ಣೀರು ಹಾಕಿ ಸಾರ್ ನಮ್ಮ ಮನೆ ಕಸ್ಕೋಬೇಡಿ ಸಾರ್ ಅಂತ ಕೆಳಗೆ ಬಿದ್ದು ಮಹಿಳೆ ಅಳ್ತಾ ಇರೋದು. ದಾವಣಗೆರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ತೆರವು ಕಾರ್ಯಾಚರಣೆ ಸಂದರ್ಭದಲ್ಲಿ ಸುಮಾರು 36 ಕುಟುಂಬಗಳ ಮನೆ ತೆರವು ಕಾರ್ಯಾಚರಣೆ ನಡೀತಾ ಇದೆ. ತೆರವು ಕಾರ್ಯಾಚರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಜನ ಕಣ್ಣೀರು ಹಾಕಿದ್ದಾರೆ. ಮಹಿಳೆಯರಂತೂ JCB ಕೆಳಗಡೆ ಮಲಗಿ ಗೋಳಾಟ ಅವ್ರದ್ದು ನೋಡೋಕ್ಕಾಗ್ತಾ ಇಲ್ಲ. ಮಕ್ಕಳನ್ನು ಹಿಡ್ಕೊಂಡು ಬಂದು ಪೊಲೀಸರ ಎದುರುಗಡೆ ದಯವಿಟ್ಟು ಈ ಮನೆಯನ್ನು ತೆರವು ಮಾಡಬೇಡಿ ಅಂತ ಗೋಳಾಡ್ತಾ ಇರುವಂತಹ ದೃಶ್ಯ. ನಿರಾಶ್ರಿತರ ಬೆಂಬಲಕ್ಕೆ ಈಗ ಕಾಂಗ್ರೆಸ್ ಕಾರ್ಪೊರೇಟರ್ಗಳನ್ನು ಕೂಡ ಬಂದಿದ್ದರು, ಆದರೆ ಅವರನ್ನು ಕೂಡ ಪೊಲೀಸರು ಎಳೆದಾಡಿದ್ದಾರೆ. ನೂಕುನುಗ್ಗಲು ಆಗಿದೆ. ಕಾರ್ಪೊರೇಟರ್ ನಾಗರಾಜ್ ಬಟ್ಟೆ ಅನ್ನೋರು ಕೂಡ ಈ ಸಂದರ್ಭದಲ್ಲಿ ಮಾತಾಡಿದ್ರು. ಬಟ್ ಅದಕ್ಕಿಂತ ಮುಂಚೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡೋಣ. ಜೀವನ ಇತ್ತಂಗಾದ್ರೆ ಜೀವನ ಇತ್ತಂಗಾದ್ರೆ ಜೀವನ ಇತ್ತಂಗಾದ್ರೆ ಜೀವನ ಇತ್ತಂಗಾದ್ರೆ ಜೀವನ ಇತ್ತಂಗಾದ್ರೆ ಜೀವನ ಇತ್ತಂಗಾದ್ರೆ ನಾವು ವೇಸ್ಟ್ ಆಗಿ ವರ್ಕ್ ಮಾಡ್ತೇವೆ. ಒಣಕಸ ಕೇಂದ್ರದಾಗ ನಾವು ಕೆಲಸ ಮಾಡ್ತಾರೆ. ಈಗ ನಾವು ಈ ಮನೆಗಳು ಹಾಕ್ಯಂದು 20 ವರ್ಷ ಆಯ್ತು. ನಾವು ಇಲ್ಲೇ ಅದೀವಿ, ನಮಗೆ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತಂದು ಹೇಳಿ ಈಗ ನಮಗೆ ಪಂಚಾಯತಿಗೆ ಇಲ್ಲಿ ಬಂದು ಹೇಳ್ತೀವಿ ಅಂತ ಹೇಳಿ ನಿನ್ನೆನಾಗ ಕಮಿಷನರ್ ಮೇಡಮ್ ಹತ್ರ ಮಾತಾಡ್ಕೊಂಡು ಬಂದ್ವಿ. 15ನೇ ತಾರೀಕಿಗೆ ಟೈಮ್ ಆಯ್ತಮ್ಮ, ನಿಮಗೆ ಏನಾರು ಒಂದು ವ್ಯವಸ್ಥೆ ಮಾಡ್ತೀವಿ, ಎದ್ರಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರು. ಏಕಾಏಕಿ ಬಂದು ಬಾಣ್ತಿಯರು ಮಕ್ಕಳು ಎಲ್ಲರೂ ಇದಾರೆ ಸಹ, ವಯಸ್ಸಾದರ ಅವರೆಲ್ಲರೂ ಕೂಡ ಏನು. ಓಕೆ, ಒಟ್ಟಾರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಮಲ್ಲಿಕಾರ್ಜುನ್. ಎಷ್ಟು ದಿನಗಳ ಹಿಂದೆ ನೋಟಿಸ್ ಕೊಟ್ಟಿದ್ರು ಮತ್ತು ಈ ನೋಟಿಸ್ ವಿರುದ್ಧ ಅಲ್ಲಿನ ಗ್ರಾಮಸ್ಥರು ಅಥವಾ ನಿವಾಸಿಗಳು ಕೋರ್ಟ್ ಮೆಟ್ಟಿಲೇರಿರಲಿಲ್ವಾ? ಎಷ್ಟು ಕುಟುಂಬಗಳು ಈಗ ಬೀದಿಗೆ ಬಂದಿದೆ ಅಂತ? ಮೇಡಮ್, ಏನಂತಂದ್ರೆ ಈಗ ದಾವಣಗೆರೆ ಹೊರವಲಯದಲ್ಲಿರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾ ಅಂದ್ರೆ ರಾಮನಗರ ಸಮೀಪ ಇರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸುಮಾರು 36 ಕುಟುಂಬಗಳು ಇಲ್ಲಿ ಒಂದು ನೆಲೆಯನ್ನ ಕಂಡುಕೊಂಡಿರ್ತಕ್ಕಂಥದ್ದು. ಅಂದ್ರೆ 36 ಮನೆಗಳಿದ್ದು ಸುಮಾರು 25 ವರ್ಷಗಳಿಂದಲೂ ಕೂಡ ಇಲ್ಲಿ ಜೀವನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಕೂಲಿನಾಲಿ ಮಾಡಿಕೊಂಡು ಇಲ್ಲೇ ಇಟ್ಕೊಂಡು ಒಂದು ಬದುಕೊಂಡು ಜೀವನ ಮಾಡುವಂತ ಒಂದು ಕುಟುಂಬಗಳು. ಸೊ ಈ ಸಂಬಂಧಪಟ್ಟಂತೆ ಇಲ್ಲಿ ಸ್ಥಳೀಯರು ಕೆಲವರು ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು. ಅಂದ್ರೆ ಇದು ಪಾರ್ಕ್ ಜಾಗ, ಇಲ್ಲಿರ್ತಕ್ಕಂಥ ಏನು ಗುರುತುಗಳಿದ್ದು ತೆರವು ಮಾಡಿ ಅನ್ನೋ ಒಂದು ವಿಚಾರ ಸಂಬಂಧಪಟ್ಟು ಕೋರ್ಟ್ಗೆ ಹೋಗಿರ್ತಾರೆ. ಇದಾದ ನಂತರದಲ್ಲಿ ಕೋರ್ಟ್ ಒಂದು ಆದೇಶವನ್ನು ಮಾಡುತ್ತೆ. ಅಂದ್ರೆ ಅಲ್ಲಿರ್ತಕ್ಕಂಥ ಗುಡಿಸಲನ್ನು ತೆರವು ಮಾಡಬೇಕು, ಮತ್ತೆ ಪಾರ್ಕ್ ಜಾಗವನ್ನು ಅತಿಕ್ರಮಣ ಮಾಡುವುದರಿಂದ ಕ್ರಮ ಕೈಗೊಳ್ಳಿ ಅನ್ನುವಂಥ ವಿಚಾರ ಸಂಬಂಧಪಟ್ಟಂಗೆ ಕೋರ್ಟ್ ಒಂದು ಆದೇಶವನ್ನು ಮಾಡುತ್ತೆ. ಆದ್ರೆ ಇದಾದ ನಂತರದಲ್ಲಿ ಇವರಿಗೆ ನೋಟಿಸ್ ಕೊಟ್ಟಿದ್ದೇವೆ ಅನ್ನುವಂಥ ಒಂದು ವಿಚಾರವನ್ನ ತಹಶೀಲ್ದಾರ್ ಅಶ್ವಥ್ ಅವರು ಹೇಳ್ತಕ್ಕಂಥದ್ದು. ಆದ್ರೆ ಸ್ಥಳೀಯರು ಅಥವಾ ನಿರಾಶ್ರಿತರು ಹೇಳುವಂತ ವಿಚಾರ ಅಂತಂದ್ರೆ ನಮಗೆ ಯಾವುದೇ ರೀತಿಯಾದಂತಹ ನೋಟಿಸ್ ಅನ್ನ ಕೊಟ್ಟಿಲ್ಲ. ಇವ್ರು ನೋಟಿಸ್ ಕೊಡದ್ರೆ ಏಕಾಏಕಿ ಇವತ್ತು ಬೆಳಗ್ಗೆ 5 ಗಂಟೆ ಸುಮಾರಿಗೆ, ಅಂದ್ರೆ ನಿದ್ದೆ ಮಂಪರದಲ್ಲಿದ್ವಿ, ಏಕಾಏಕಿ JCB ತಂದಿಸ್ಬಿಟ್ಟು ಏನು ಮನೆಗಳನ್ನ ಕೆಡುವಂತ ಒಂದು ಕೆಲಸವನ್ನ ಮಾಡಿದ್ರು. ನಾವೆಷ್ಟೇ ಗೋಗರ್ದು
ಕಾಲಿಟ್ಕೊಂಡು ಬೇಡ್ಕೊಂಡ್ರು ಕೂಡ, ಅಂದ್ರೆ ಮಕ್ಕಳು ಕೂಡ ಏನು ಅಳ್ತಾ ಇದ್ರು ಕೂಡ ನಮಗೆ ಯಾವುದೇ ರೀತಿಯಾದಂತಹ ನ್ಯಾಯವನ್ನ ಕೊಡಿಸ್ಲಿಕ್ಕೆ ಅಧಿಕಾರಿಗಳು ಮುಂದಾಗಲಿಲ್ಲ. ಬದಲಾಗಿ ನಮ್ಮ ಮನೆಯನ್ನ ಹೊಡೆಯುವಂತ ಕೆಲಸವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ನಮಗೆ ಇರ್ತಕ್ಕಂಥ ಒಂದು ಸೂರು ಕೂಡ ಈಗ ಏನು ಹೊಡೆದಾಕಿರೋ ಹಿನ್ನೆಲೆಯಲ್ಲಿ ನಾವು ಬೀದಿಗೆ ಬಿದ್ದಿದ್ದೀವಿ ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಇದಾದ ನಂತರದಲ್ಲಿ ಇವರ ಪರವಾಗಿ ನಿಂತಹ ಏನು ಪಾಮನಹಳ್ಳಿ ನಾಗರಾಜ್ ಕಾರ್ಪೊರೇಟರ್ ಏನಿದ್ದಾರೆ, ಅವರು ಕೂಡ ಪೊಲೀಸರ ನಡುವೆ ಒಂದು ವಾಗ್ವಾದವನ್ನು ಮಾಡುತ್ತಾರೆ. ವಾಗ್ವಾದ ಅಂತ ಸಂದರ್ಭದಲ್ಲಿ ಆ ಕಾರ್ಪೊರೇಟರ್ ಅವರ ಬಟ್ಟೆಯನ್ನು ಕೂಡ ಹರಿದಾಕುವಂತ ಕೆಲಸ ಕೂಡ ಈ ಸಂದರ್ಭದಲ್ಲಿ ಆಗುತ್ತೆ. ಅಂದ್ರೆ ಈ ಕಾರ್ಪೊರೇಟರ್ ಕೂಡ ಇಲ್ಲಿ ವಾಗ್ವಾದವನ್ನು ಮಾಡ್ತಾರೆ. ಇದಾದ ನಂತರದಲ್ಲಿ ಮತ್ತೊಬ್ಬ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಗಡಿಗುಟ್ಟಲ್ ಮಂಜುನಾಥ್ ಅವರು ಕೂಡ ಸ್ಥಳಕ್ಕೆ ಬರ್ತಾರೆ. ಬಂದಾದ ನಂತರದಲ್ಲಿ ಅಲ್ಲಿರ್ತಕ್ಕಂತಹ ಒಕ್ಕೂರಿನ ಒಂದು ಅಭಿಪ್ರಾಯ ಮತ್ತು ಒಂದು ಮಾತುಗಳು ಏನಂತಂದ್ರೆ ಜನರದ್ದು, ನಮ್ಮ ಮನೆಗಳನ್ನ ಎಲ್ಲ ಸಂಪೂರ್ಣವಾಗಿ ಹೊಡೆದಾಕಿದ್ರೆ ಇದ್ರ ಪರ್ಯಾಯವಾಗಿ ಬೇರೆ ಇಲ್ಲಾದ್ರೂ ಕೂಡ ನಮ್ಗೆ ಇನ್ನೊಂದು ಮನೆಯನ್ನ ಅಥವಾ ಜಾಗವನ್ನ ಮಾಡಿಕೊಡಿ ಅನ್ನುವಂಥದ್ದು. ಇದಾದ ನಂತರದಲ್ಲಿ ಕೆಲವು ಮಹಿಳೆಯರು, ಅಂದ್ರೆ ಅಲ್ಲಿರ್ತಕ್ಕಂಥ ಕೆಲವು ಮಹಿಳೆಯರು ಏನಂತಾರೆ, ಅಲ್ಲಿರ್ತಕ್ಕಂಥ 36 ಮನೆಗಳಿದ್ದಾವೆ, ಅದ್ರ ಜೊತೆಗೆ ಮತ್ತೊಂದು ದೇವಸ್ಥಾನ ಇದೆ. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್, ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಹಾಗೆ ಅದು ಯಾಕೆ ಅಂತಂದ್ರೆ ದೊಡ್ಡವರು ಅತಿಕ್ರಮಿಸಿಕೊಂಡು ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ತಾರೆ, ಆದರೆ ಶ್ರೀಮಂತರ ಮನೆಗಳನ್ನ ಟಚ್ ಮಾಡುವಂತಹ ಶಕ್ತಿ ಮತ್ತು ಸಾಮರ್ಥ್ಯ ಅದು ನೀವು ನಗರಸಭೆಗಾಗಲಿ ಪಾಲಿಕೆಗಾಗಲಿ ಅಥವಾ GBA ಬೆಂಗಳೂರು ಆಗಲಿ ಯಾರಿಗೂ ಅಷ್ಟೊಂದು ಶಕ್ತಿ ಸಾಮರ್ಥ್ಯ ಇಲ್ಲ. ಸಣ್ಣ ಪುಟ್ಟ ಕೆಲಸ ಮಾಡಿ ಎಲ್ಲೋ ಒಂದು ಕಡೆ ಒಂದು ಸೂರನ್ನು ಕಟ್ಕೊಂಡಿರೋರ್ದು ಅವ್ರದ್ದು ಬೇಕಾದರೆ ಯಾವಾಗ ಬೇಕಾದರೂ ಡೆಮಾಲಿಷ್ ಮಾಡಿ ಅವ್ರ ಜೀವನ ಮೂರಾಬಟ್ಟೆ ಮಾಡೋದಕ್ಕೆ ಅಧಿಕಾರಿಗಳು ರೆಡಿ ಆಗಿರ್ತಾರೆ. ಹಾಗಂತ ಅಕ್ರಮವನ್ನು ಸಕ್ರಮ ಮಾಡೋದಕ್ಕೆ ನಾನು ಹೋಗ್ತಾ ಇಲ್ಲ. ಬದಲಾಗಿ ನ್ಯಾಯ ಎಲ್ಲರಿಗೂ ಒಂದೇ ಇರಬೇಕು, ಕ್ರಮ ಎಲ್ಲರಿಗೂ ಒಂದೇ ಇರಬೇಕು, ಬಡವರಿಗೂ ಶ್ರೀಮಂತರಿಗೂ. ಆದರೆ ಶ್ರೀಮಂತರ ಮನೆಗಳು ಮಾತ್ರ ಯಾರೂ ಟಚ್ ಮಾಡಲ್ಲ. ಈ ಥರ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡೋರ ಮನೆಗಳನ್ನು ಬೇಕಾದರೆ ಹೇಗೆ ಬೇಕಾದರೂ ಕೆಡೋತೀರ, ಅದು ನಮ್ಮ ಹಣೆ ಬರಹ ಅಷ್ಟೇ.